உடைப்பவர் நீதானே. தடுப்பவர் எவரும் இங்கில்லையே. கடலையும் ஆற்றையும் கடந்திடுவேன். கண்மலையே உம்மை துதித்திடுவேன். தடைகளை உடைப்பவர் நீதானே. தடுப்பவர் எவரும் இங்கில்லையே. கடலையும் ஆற்றையும் கடந்திடுவேன். கண்மலையே உம்மை துதித்திடுவேன். தேவரீ நீர் சகலமும் செய்ய வல்லவர். தேவனே உமக்கொப்பான தேவன் யார்? ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಮುಂಜಾನೆ ವೇಳೆ ನಿಮ್ಮನ್ನು ಕಾಣೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ನಾವು ಇವತ್ತಿನ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೂ. ನನ್ನ ಜೊತೆ ಸೇರಿ ನೀವು ಸಹ ಸದ್ಯವನ್ನು ತೆಗೆದುಕೊಂಡು ನಿಮ್ಮ ಭಾಷೆಯನ್ನು ಓದಿಕೊಳ್ಳಬೇಕಂತ ಕೇಳಿಕೊಳ್ತೇನೆ. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಿಗೆ ಹೊಂದಿದನು. ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗೆ ನಂಬಿಕೆಯಿಂದಾದ ನೀತಿಯ ಮುದ್ರೆಯಾಗಿತ್ತು. ಹೀಗಿರುವುದರಿಂದ ಅವನು ನಂಬುವವರೆಲ್ಲರಿಗೂ ಅವರು ಸುನ್ನತಿ ಇಲ್ಲದವರಾಗಿದೆಯೋ ಮೂಲ ತಂದೆಯಾದವನು ಅವರು ನೀತಿವಂತರೆಂದು ಎನಿಸಲ್ಪಡುವರು. ಇದಲ್ಲದೆ ಸುನ್ನತಿಯವರಲ್ಲಿ ಯಾರು ಸುನ್ನತಿ ಹೊಂದದಲ್ಲಿಲ್ಲವೋ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯೇ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲ ತಂದೆಯಾಗಿದ್ದಾನೆ. ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದಾರೆ, ನಂಬಿಕೆಯು ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರಣವೆಂಬುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧ ನೀತಿವಂತ ತಂದೆಯಾದ ದೇವರ ರಾಜ್ಯ ಕೊಡ್ತೇನಪ್ಪ. ಈ ಒಂದು ಸಮಯಕ್ಕೆ ಹಾಗೆ ನಿಮಗೆ ಸ್ತೋತ್ರ ಮಾಡ್ತೀರ ರಾಜ. ಏಸಪ್ಪ ಕತೆ ನಾವು ನಂಬಿಕೆಯಿಂದ ರಾಜ್ಯ ಕೊಡ್ತೇನಪ್ಪ. ನೀವು ಅಬ್ರಹಾಮನಿಗೆ ಮಾಡಿದ ಒಂದು ವಾಗ್ದಾನಗಳನ್ನು ರಾಜ ನಾವು ಪಡೆದುಕೊಳ್ತೇವೆ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಕರ್ತನೇಪ ರಾಜ್ಯ ಅಬ್ರಹಾಮನು ಯಾವ ರೀತಿ ನಿಮ್ಮಲ್ಲಿ ನಂಬಿಕೆ ಇಟ್ಟು ರಾಜ್ಯ ಕೊಡ್ತೇನೆ, ನೀವು ಹೇಳಿದ ಎಲ್ಲಾ ಆಶೀರ್ವಾದವನ್ನು ಪಡೆದುಕೊಂಡು ಅದೇ ರೀತಿ ರಾಜ್ಯ ಕೊಡ್ತೇನೆ. ನೀವು ನಮಗೆ ಈ ದಿನದಲ್ಲಿ ವಾಗ್ದಾನ ಮಾಡ್ತಿರೋ ಎಲ್ಲಾ ವಾಗ್ದಾನಗಳನ್ನು ರಾಜ್ಯ ಕೊಡ್ತೇನೆ ನಾವು ಕರ್ತೇವೆ ಪಡೆದುಕೊಳ್ಳುತ್ತೇವೆ ರಾಜ್ಯ ಕೊಡ್ತೇವೆ ಸಪ್ಪ. ನಾವು ನಿಮ್ಮಲ್ಲಿ ನಂಬುತ್ತೇವೆ ರಾಜ್ಯ ಕೊಡ್ತೇನೆಪ್ಪ ರಾಜ. ನೀವು ನಮ್ಮ ತಂದೆಯಾಗಿ ರಾಜ್ಯ ಕೊಡ್ತೇನೆಪ್ಪ ರಾಜ, ಒಂದು ಗುರುವಾಗಿ ರಾಜ್ಯ, ಒಂದು ದೇವರಾಗಿ ರಾಜ್ಯ ನಮ್ಮನ್ನು ನಡೆಸಿರೋ ಕೃಪೆಗೋಸ್ಕರ ನಿಮ್ಗೆ ಸ್ತೋತ್ರ ಮಾಡ್ತಾರೆ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಈ ಸಮಯ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಎಲ್ಲಾ ಕರ್ತನೆಯಪ್ಪ ರಾಜ ಕೆಲಸವಿಲ್ಲದೆ ಕರ್ತನೆ ಕಷ್ಟಪಡ್ತಿರೋಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಅಪ್ಪ. ಎಷ್ಟೋ ಜನ ಕರ್ತನೆಯಪ್ಪ ಈ ಕರ್ತನೆ ದಿನಗಳಲ್ಲಿ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಕೆಲಸವನ್ನಿಂದ ತೆಗೆದು ರಾಜ್ಯ ಕೊಡ್ತೇನೆಪ್ಪ ರಾಜ, ಆ ಕರ್ತನೆ ಕಷ್ಟದಲ್ಲಿ ಕರ್ತನೆ ಜೀವಿಸಿರೋ ಕರ್ತನೆಯಪ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಅಪ್ಪ ರಾಜ. ನೀನು ವಾಗ್ದಾನ ಮಾಡ್ತಿತ್ತು, ನೀನು ನಂಬಿಕಸ್ಥನಾಗಿದ್ದ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಕರ್ತನೆಯಪ್ಪ ರಾಜ ವಾಗ್ದಾನಗಳಲ್ಲಿ ಕರ್ತನೆಯಪ್ಪ ರಾಜ ಅವರಿಗೆ ಕರ್ತನೆಯಪ್ಪ ಬೇಕಾದ ಅನುದಿನದ ಆಹಾರವನ್ನು ರಾಜ್ಯ ಕೊಡ್ತೇನೆ ಅಪ್ಪ. ನೀನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ಕರ್ತನೆ ವಾಕ್ಯ ಹೇಳುತ್ತೆ ಕರ್ತನೆಯಪ್ಪ ಹಕ್ಕಿಗಳನ್ನು ನೋಡಿರಿ, ಅವು ಕರ್ತನೆಯಪ್ಪ ರಾಜ ಕೂಡಿಟ್ಟುಕೊಳ್ಳುವುದಿಲ್ಲ, ಆದರೆ ಕರ್ತನಾದ ದೇವರ ಕರ್ತನೆ ಅವ್ರಿಗೆ ಬೇಕಾದ ಎಲ್ಲವನ್ನು ಕರ್ತನೆ ದಯಪಾಲಿಸುವಾತನ ರಾಜ. ಈ ದಿನದಲ್ಲಿ ರಾಜ್ಯ ಕರ್ತನೆ ರಾಜ ಬೇಡಿದ್ರೆ ಒಬ್ಬೊಬ್ಬರಿಗೆ ರಾಜ್ಯ ಕರ್ತನೆ ಬೇಕಾದ ಅನುದಿನದ ಆಹಾರವನ್ನು ಕರ್ತನೆ ಅವ್ರಿಗೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಅಪ್ಪ. ಕರ್ತನೆ ರಾಜ ನಾವು ಈ ವರ್ಷದ ಕೊನೆಯ ಟೈಮಲ್ಲಿ ಬಂದಿರಬೇಕಾದ್ರೆ ರಾಜ್ಯ ಕರ್ತನೆ ಸಪ್ಪ. ಅಪ್ಪ ಕರ್ತನೆ ನೀನು ಮುಟ್ಟಿ ಬಲಪಡಿಸು, ಈ ವರ್ಷಕ್ಕೆ ಬೇಕಾದ ಎಲ್ಲ ಆಶೀರ್ವಾದ ಕರ್ತನೆ ರಾಜ ಬಂದು ಸೇರುವಂತೆ ರಾಜ್ಯ ಕರ್ತನೆ ಅಪ್ಪ. ನೀವು ಆಶೀರ್ವಾದ ಬಾಗಿಲನ್ನು ತೆರೆಯಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಯೇಸುವಿನಲ್ಲಿ ತಂದೆ ದೇವರೇ, ಆಮೆನ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ.